ಹರೇ ರಾಮ. ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ದೂರೀಕೃತ ಸೀತಾರ್ತಿಃ ಪ್ರಕಟೀಕೃತ ರಾಮವೈಭವಸ್ಫೂರ್ತಿಃ ದಾರಿತ ದಶಮುಖಕೀರ್ತಿಃ ಪುರತೋ ಮಮ ಭಾತು ಹನುಮತೋ ಮೂರ್ತಿಃ. ಮೊತ್ತ ಮೊದಲು ಈ ಮನೆಯಲ್ಲಿ ಸನ್ನಿಧಾನವನ್ನು ಮಾಡಿದ ಶ್ರೀ ಸೀತಾರಾಮಚಂದ್ರ ಚಂದ್ರಮೌಳೀಶ್ವರ ರಾಜರಾಜೇಶ್ವರಿಯೇ ಮೊದಲಾದ ಎಲ್ಲ ದೇವತೆಗಳನ್ನು ಭಾವಿಸಿ ಸ್ವರ್ಣ ಮಂಟಪದಲ್ಲಿ ನಡೆದ ಸೇವೆಯನ್ನು ಸ್ವೀಕರಿಸಿ ಅವರು ಸಂತುಷ್ಟರಾಗಿ ಈ ಕುಟುಂಬವನ್ನು ಅತಿಶಯವಾಗಿ ಹರಸಲಿ ಎಂದು ಆಶಿಸಿ ಆಶೀರ್ವಾದದ ಕೆಲವು ನುಡಿಗಳನ್ನು ಈ ಸಮಯದಲ್ಲಿ ಆಡಬಯಸ್ತೇವೆ. ಜೀವನದಲ್ಲಿ ಸ್ವರ್ಣ ಸಮಯ ಅಂತ ಯಾವುದಾದ್ರೂ ಇದ್ದರೆ ಅದು ಇದೆ. ಎಲ್ಲರ ಬದುಕಿನಲ್ಲಿಯೂ ಯಾವುದೋ ಒಂದು ಅಮೃತ ಗಳಿಗೆ, ಯಾವುದೋ ಒಂದು ಸ್ವರ್ಣ ಸಮಯ ಅಂತ ಅದು ಇಡೀ ಜೀವನ ಉದ್ದಕ್ಕೂ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಕೆಲವು ಹೊತ್ತು, ಒಂದು ದಿನ, ಕೆಲವಷ್ಟು ಕ್ಷಣಗಳು ಹಾಗಿರ್ತವೆ. ವಿಶ್ವನಾಥ ಹೆಗಡೆ ಮತ್ತು ಲಲಿತಾ ಈ ಕುಟುಂಬ ಅಂಥ ಒಂದು ಸಂದರ್ಭದಲ್ಲಿ ಸ್ವರ್ಣ ಕ್ಷಣದಲ್ಲಿ ಈ ಸಮಯದಲ್ಲಿ ಇದೆ ಅಂದರೆ ಅದು ಅತಿಶಯೋಕ್ತಿ ಅಲ್ಲ. ಯಾಕೆ ಈ ಮುಹೂರ್ತ ತುಂಬ ವಿಶೇಷ ಅಂದರೆ ಮನೆಯೊಳಗೆ ಮನದೇವರ ಜೊತೆಯಲ್ಲಿ ರಾಮದೇವರು ಬಂದಿರುವಂಥದ್ದು. ರಾಮದೇವರು ಸ್ವರ್ಣ ಮಂಟಪದಲ್ಲಿ ಅಲಂಕೃತವಾಗಿ ಪೂಜೆಯನ್ನು ಸ್ವೀಕಾರ ಮಾಡಿರುವಂಥದ್ದು. ಹಾಗಾಗಿ ಮನದೇವರು ರಾಮದೇವರ ಸೇರುವೆ, ಗುರು ಶಿಷ್ಯರ ಸೇರುವೆ. ಎರಡು ಪಾದುಕೆಗಳು, ಸ್ವರ್ಣ ಪಾದುಕೆಗಳು ಮತ್ತು ರಜತ ಪಾದುಕೆಗಳು, ಎರಡೂ ಪಾದುಕೆಗಳ ಸೇರುವೆ. ಒಂದು ಕಡೆಯಿಂದ ದೇವರಿಗೆ ವಿಶೇಷವಾದ ಪೂಜೆ ವೈಭವ, ಇನ್ನೊಂದು ಕಡೆಯಿಂದ ಗುರುವಿಗೂ ಕೂಡ ಉತ್ಸವ. ಇದೆಲ್ಲ ಸೇರಿರ್ತಕ್ಕಂಥ ಸ್ವರ್ಣ ಭಿಕ್ಷೆಯನ್ನು ಅವರು ಇಲ್ಲಿ ಈ ದಿನ ನೆರವೇರಿಸಿದ್ದಾರೆ. ಮತ್ತು ಇದು ಕೇವಲ ಸ್ವಾರ್ಥ ಕೂಡ ಅಲ್ಲ. ಈಗ ಇದರಿಂದ ವಿಶ್ವವಿದ್ಯಾಪೀಠಕ್ಕೊಂದು ಸೇವೆ ಸಲ್ಲೋದಾಗಿದ್ದರಿಂದ ಈ ಸ್ವರ್ಣ ಭಿಕ್ಷೆಯ ಫಲವಾಗಿ ಒಂದು ಗುರುಕುಲಕ್ಕೆ ವಿಶೇಷ ಸೇವೆ ಸಲ್ಲೋದಾಗಿದ್ದರಿಂದ ಇಲ್ಲಿ ಸ್ವಾರ್ಥವೂ ಸಂದಿತು, ಜೊತೆಯಲ್ಲಿ ಪರೋಪಕಾರ ಸಮಾಜ ಸೇವೆ ಕೂಡ ಕೂಡಿ ಬಂದಿರುವಂಥದ್ದು. ಹಾಗಾಗಿ ಒಂದು ಮನೆಯ ಉದ್ಧಾರಕ್ಕೆ ಜೊತೆಯಲ್ಲಿ ಸಮಾಜದ ಉದ್ಧಾರಕ್ಕೆ ಎರಡಕ್ಕೂ ಪೂರಕವಾಗ್ತಕ್ಕಂಥ ಒಂದು ಅದ್ಭುತ ಕಾರ್ಯಕ್ರಮ ಈ ಮನೆಯಲ್ಲಿ ನೆರವೇರಿದೆ. ಅನೇಕರು ನಿರೀಕ್ಷೆ ಮಾಡಿರಲಿಕ್ಕಿಲ್ಲ ಈ ಮನೆಯಲ್ಲಿ ಭಿಕ್ಷೆ ಆಗ್ತದೋ ಇಲ್ಲೋ, ಒಂದು ಸ್ವರ್ಣ ಭಿಕ್ಷೆ ಮುಂದಿನ ವಿಷಯ ಅಂತ. ಆದರೆ ಸ್ವರ್ಣ ಭಿಕ್ಷೆ ನೆರವೇರಿದೆ. ಯಾಕೆ ಸ್ವರ್ಣ ಭಿಕ್ಷೆಯಲ್ಲಿ ನೆರವೇರಿತು ಅಂದರೆ ಈ ಮನೆಗೆ ಅಂಥದ್ದೊಂದು ಚರಿತ್ರೆ ಇದೆ. ಚರಿತ್ರೆ ಕಾರಣ ಅದಕ್ಕೆ. ಯಾಕೆಂದರೆ ಈಗ ಒಂದು ಭವ್ಯವಾದ ಭವನ ಅದು ಎದ್ದು ನಿಲ್ಲಬೇಕಾದ್ರೆ ಅಡಿಪಾಯ ಅಷ್ಟೇ ಗಟ್ಟಿಯಾಗಿರಬೇಕು. ಒಂದು ಮರ ಮೇಲೆಷ್ಟು ಎತ್ತರ ಬೆಳೀತದೆಯೋ ಅಷ್ಟೇ ಆಳಕ್ಕೆ, ಅದಕ್ಕೆ ತಕ್ಕಷ್ಟು ಆಳಕ್ಕೆ ಬೇರುಗಳನ್ನು ಇಳಿಸ್ಬೇಕಾಗ್ತದೆ ಅಂತ. ಬೇರುಗಳು ಎಷ್ಟು ಆಳಕ್ಕೆ ಹೋಗಿವೆಯೋ, ಎಷ್ಟು ಗಟ್ಟಿಯಾಗಿವೆಯೋ ಅಷ್ಟು ಮರ ಎತ್ತರಕ್ಕೆ ಅಗಲಕ್ಕೆ ಬೆಳೀಲಿಕ್ಕೆ ಸಾಧ್ಯ, ಬೆಳೆದು ನಿಲ್ಲಲಿಕ್ಕೆ ಸಾಧ್ಯ. ಇಲ್ಲಿದ್ರೆ ಬೆಳಿಬೋದು, ಅದ್ರ ನಿಲ್ಲೋದಿಲ್ಲ. ಅದು ಒಂದು ಗಾಳಿಗೆ ಬಿದ್ದು ಹೋಗ್ಬಿಡ್ತದೆ ಅದಂತ. ಈ ಮನೆಯ ಪಂಚಾಂಗ ಬಹಳ ಗಟ್ಟಿ ಇದೆ. ಈ ಮನೆಯ ಇತಿಹಾಸ ತುಂಬ ಭವ್ಯವಾಗಿದೆ. ನೋಡಿ, ದೇವರ ಹೆಗಡೆಯವರ ಮನೆ ಇದು. ಈ ಮನುಷ್ಯ ದೇವರಾಗೋದು ಹೇಗೆ ಅಂತ. ಮನುಷ್ಯ ಜನ್ಮದಲ್ಲೇ ದೇವರಾಗಬೇಕು, ದೇವರಂತೆ ಜನ ನೋಡುವಂತೆ ಆಗಬೇಕು. ಹೇಗೆಂದರೆ ಅದಕ್ಕೊಂದು ಮಾಧ್ಯಮ, ಅದು ದಾನ. ದಾನಕ್ಕೆ ವಿಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಒಂದು ಮನೆ ಇದು. ವಿಶ್ವನಾಥ ಹೆಗಡೆಯವರ ತಂದೆ ದೇವರ ಹೆಗಡೆಯವರು ಇದ್ದಾಗ ತುಂಬ ದಾನಮಾನಗಳನ್ನು ಮಾಡಿರ್ತಕ್ಕಂಥವರು. ಅದೆಲ್ಲ ಹೀಗೆ ಹಿಂದಿರುಗಿ ಬರುವಂಥದ್ದು. ಇವತ್ತು ದಾನದ ಮಹತ್ವ
ಸಮಾಜಕ್ಕೆ ಮರೆತಿದೆ. ಗುರುಪೀಠದೊಂದು ಸಂಕಲ್ಪ ಇದೆ, ಇಡೀ ಸಮಾಜಕ್ಕೆ ದಾನದ ಕುರಿತಾಗಿ ಎಚ್ಚರಿಸಬೇಕು ಅಂತ. ಮಠಕ್ಕೆ ದಾನ ಮಾಡಿ ಅಂತಲ್ಲ, ದಾನ ಮಾಡಿ, ಸತ್ಪಾತ್ರರಿಗೆ ದಾನ ಮಾಡಿ. ಸತ್ಪಾತ್ರರಂದರೆ 2 ವಿಧ. ಸತ್ಪಾತ್ರರಂದರೆ ಯಾರು ದೇವರ ದಾರಿಯಲ್ಲಿರ್ತಾರೆ, ಯಾರು ದೇವರು ಮೆಚ್ಚುವಂತೆ ಬದುಕ್ತಾರೆ, ಅಂಥವರಿಗೆ ದಾನ ಮಾಡುವಂಥದ್ದು ಒಂದು. ಇನ್ನೊಂದು ಅತ್ಯಂತ ಅಗತ್ಯ ಇರುವಂಥವರಿಗೆ, ನಿಜವಾಗಿಯೂ ಕಷ್ಟದಲ್ಲಿದ್ದಾರೆ, ತೊಂದರೆಗಳಿದ್ದಾರೆ, ಅಂಥವರಿಗೆ ಸಹಾಯ ಮಾಡಿದಾಗ ಅದಕ್ಕೆ ದೇವರು ಕೂಡ ಒಲಿದು ಬರ್ತಾನೆ. ಆ ರೂಪದಲ್ಲಿ ದೇವರು ನಮ್ಮ ಸೇವೆಯನ್ನು ಸ್ವೀಕಾರ ಮಾಡ್ತಾನೆ. ಇವತ್ತಿನ ಸಮಾಜಕ್ಕೆ ಅದರ ಪ್ರಜ್ಞೆ ಇಲ್ಲ. ದುಡಿದಿದ್ದೆಲ್ಲ ತಿನ್ನಲಿಕ್ಕೆ ಅಂತ, ನಾನು ದುಡಿದಿದ್ದು ಮಾತ್ರ ಅಲ್ಲ, ಪಕ್ಕದ ಮನೆಯವರು ದುಡಿದಿದ್ದು ಕೂಡ ನಾ ತಿನ್ನಲಿಕ್ಕೆ ಅನ್ನೋ ಭಾವನೆಯಲ್ಲಿ ಇವತ್ತು ಸಮಾಜ ಇದೆ ಅಂತ. ಹಾಗಲ್ಲ, ನಾವು ದುಡಿದಿದ್ದನ್ನು 4 ಜನರಿಗೆ ಹಂಚಬೇಕು, ಬೇರೆಯವರಿಗೆ ಕೊಡಬೇಕು. ಕೊಡುವಾಗ ಒಂದು ಜವಾಬ್ದಾರಿ ಇದೆ, ಸತ್ಪಾತ್ರರಿಗೆ ಕೊಡಬೇಕು, ಇಲ್ಲದಿದ್ದರೆ ಪಾಪ ಬರ್ತದೆ. ದಾನ ಮಾಡುವಾಗ ನಾವು ಯೋಗ್ಯರಲ್ಲದವರಿಗೆ ದಾನ ಮಾಡಿದರೆ, ಅಯೋಗ್ಯರಿಗೆ ದಾನ ಮಾಡಿದರೆ ದುರುಪಯೋಗ ಆದರೆ ಆ ಪಾಪಕ್ಕೆ ನಾವು ಕೂಡ ಭಾಜನರಾಗ್ತೇವೆ. ಆ ಒಂದು ಜವಾಬ್ದಾರಿ ಇದೆ. ಆದರೆ ಸತ್ಪಾತ್ರರಿಗೆ ದಾನ ಮಾಡ್ತಾ ಬಂದರೆ ಅದರ ಫಲ ಇಂತಿಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಲಿಯುಗ ಇದು. ನೀವು ಕಲಿಯುಗದಲ್ಲಿ ಅಶ್ವಮೇಧ ಯಾಗವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ವಾಜಪೇಯಿ ಯಾಗವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಅವತ್ತಿನ ಕಾಲದಲ್ಲಿ ಏನೇನು ಯಾವ ರೀತಿಯಲ್ಲಿ ತಪಸ್ಸು ಮಾಡ್ತಾ ಇದ್ರೋ ಆ ರೀತಿಯಲ್ಲಿ ತಪಸ್ಸು ಮಾಡ್ತಕ್ಕಂಥ ಕಾಲ ಇದಲ್ಲ. ಹಾಗಿದ್ರೆ ಈಗೇನು ಮಾಡಬೇಕು ಕಲಿಯುಗದಲ್ಲಿ ಅಂದರೆ, ದಾನಮೇಕಂ ಕಲಯುಗೆ. ಕಲಿಯುಗದಲ್ಲಿ ನೋಡಿ, ಆ ಶಾಸ್ತ್ರಜ್ಞರು ಆ ಮಾತನ್ನು ಹೇಗೆ ಹೇಳಿದ್ರು, ಒಂದೇ ದಾರಿ ಇರ್ತಕ್ಕಂಥದ್ದು ಕಲಿಯುಗದಲ್ಲಿ ಅಂತ, ಬೇರೆ ದಾರಿಗಳಿಲ್ಲ ಅಂತ. ಆ ಒಂದು ದಾರಿ ಯಾವುದು ಅಂದರೆ ದಾನ. ಇದು ಒಂದೇ ದಾರಿ, ಬೇರೆ ಎಲ್ಲವೂ. ಈಗ ಗಂಗಾ ಸ್ನಾನ ಮಾಡಿದರೆ ಪಾಪ ಹೋಗ್ತದೆ ಅನ್ನೋ ಕಾಲ ಇತ್ತು, ಈಗಲೂ ಆಗಬಹುದು, ಆದರೆ ಪರಿಪೂರ್ಣವಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಗಂಗೆಯಾಗಿ ಉಳಿದಿಲ್ಲ ಇವತ್ತು. 2 ಕಾರಣಕ್ಕೆ ಉಳಿದಿಲ್ಲ. ಒಂದು, ಗಂಗೆಗೆ ಸೇರ್ತಾ ಇರುವಂಥ ಕಲ್ಮಶಗಳು, ಗಂಗೆಯನ್ನು ನಾವು ಮನುಷ್ಯರು ಮಲಿನ ಮಾಡ್ತಾ ಇರುವಂಥ ರೀತಿ ಒಂದು. ಇನ್ನೊಂದು, ನದಿ ವೇಗೇನ ಶುದ್ಧತೆ. ನದಿಗೆ ಶುದ್ಧಿ ಎಲ್ಲಿಂದ? ನದಿ ನಮ್ಮನ್ನು ಶುದ್ಧ ಮಾಡ್ತದೆ. ನದಿಗೆ ಶುದ್ಧಿ ಎಲ್ಲಿಂದ ಅಂದರೆ ವೇಗದಿಂದ ನದಿಗೆ ಶುದ್ಧಿ ಆಗುವಂಥದ್ದು. ನೀವು ಅಣೆಕಟ್ಟುಗಳನ್ನು ಕಟ್ಟಿದಾಗ ನದಿ ಆ ಯೋಗ್ಯತೆಯನ್ನು ಕಳ್ಕೊಳ್ತದೆ, ಆ ಅರ್ಹತೆಯನ್ನು ಕಳ್ಕೊಳ್ತದೆ. ಅದನ್ನು ಯಾರೂ ತಂದುಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇವತ್ತಿನ ಕಾಲದ ಮನುಷ್ಯ ಎಂಥವನು ಅಂದರೆ, ತನ್ನನ್ನು ಶುದ್ಧ ಮಾಡಲಿಕ್ಕಿರುವಂಥ ಎಲ್ಲ ಅವಕಾಶಗಳನ್ನು ಮುಚ್ಚುತ್ತಾನೆ, ಅವನು ಹಾಳು ಮಾಡ್ತಾನೆ. ಹಾಗೆ ನದಿಗಳಿಗೆ ಅಣೆಕಟ್ಟುಗಳನ್ನು ಕಟ್ಟಲಾಯಿತು, ನದಿಗಳನ್ನು ಪೂರ್ತಿ ಕಲುಷಿತ ಮಾಡಲಾಯಿತು. ಒಂದು ಕಡೆಯಿಂದ ನದಿಯನ್ನು ಮಲಿನ ಮಾಡ್ತಾ ಬರುವಂಥದ್ದು, ಮತ್ತೊಂದು ಕಡೆಯಿಂದ ಅದರಲ್ಲಿರ್ತಕ್ಕಂಥ ಒಂದು ತಾನೇ ತನ್ನನ್ನು ಸರಿ ಮಾಡಿಕೊಳ್ಳುವಂಥ ವ್ಯವಸ್ಥೆ ಇದೆಯಲ್ಲ, ಅದನ್ನು ಕೂಡ ಹಾಳು ಮಾಡುವಂಥದ್ದು. 2 ಒಟ್ಟಿಗಾದಾಗ ಯಾರು ನಮ್ಮನ್ನು ದಾಟಿಸುವವರು ಅಂದರೆ ದಾನಮೇಕಂ ಕಲಯುಗೆ. ಹಾಗೆ ಮಾಡಿದ ಮನೆ ಇದು. ನೋಡಿ, 2 ಅಂಶ ಒಟ್ಟಿಗೆ ಸೇರೋದು ಬಹಳ ಕಷ್ಟವಂತೆ, ಧನ ಮತ್ತು ದಾನ. ಯೋಗ ಅದು, ಅಪರೂಪದ ಯೋಗ ಅದು. ಧನವಿದೆ, ದಾನ ಬುದ್ಧಿ ಕೂಡ ಇದೆ. ಒಂದೇ ಮನೆಯಲ್ಲಿ ಅಥವಾ ಒಂದು ವ್ಯಕ್ತಿಯ ಜೀವನದಲ್ಲಿ ಅದೆರಡೂ ಕೂಡಿ ಬರುವಂಥದ್ದು ಬಹಳ ವಿಶೇಷ. ಎಷ್ಟೋ ಮಂದಿಗೆ ದಾನ ಮಾಡುವ ಮನಸ್ಸು ಬಹಳ ಇರ್ತದೆ, ಆದರೆ ಅವರಲ್ಲಿ ಧನ ಇರೋದಿಲ್ಲ. ಇನ್ನು ಕೆಲವರು ಧನಿಕರಾಗಿರ್ತಾರೆ, ಆದರೆ ಅವರಿಗೆ ದಾನ ಮಾಡುವ ಬುದ್ಧಿ ಇರೋದಿಲ್ಲ. ಈ 2 ಕಡೆಗೆ ಈ ದಾನವೆಂಬ ಮಹತ್ತಾದ ಒಂದು ಸಂಗತಿ ಏರ್ಪಡಲಿಕ್ಕೆ ಅವಕಾಶ ಇಲ್ಲ. ಒಂದೇ ಕಡೆ 2 ಸೇರಬೇಕು. ಪುನರ್ವಸು ನಕ್ಷತ್ರಕ್ಕೆ ಆ ಫಲವನ್ನು ಶಾಸ್ತ್ರ ನಿರೂಪಣೆ ಮಾಡ್ತದೆ. ಅವನು ಸಂಪನ್ನನಾಗ್ತಾನೆ, ದಾನಶೀಲ ಕೂಡ ಆಗ್ತಾನೆ, 2 ಯೋಗ್ಯತೆ ಅವನಿಗೆ ಬರ್ತದೆ ಅಂತ. ಹಾಗೆ ಈ ಮನೆಗೆ ಅಂಥ ಯೋಗ ಇದ್ದಂಥ ಒಂದು ಸಂದರ್ಭ. ಹಾಗಾಗಿ ನಿನ್ನೆ ಈ ಮನೆಯವರು ಭೇಟಿಯ ಸಂದರ್ಭದಲ್ಲಿ ನಮ್ಮನ್ನು ಹೇಳ್ತಾ ಇದ್ರು, ಹಿಂದೆ ಜಮೀನು ಎಷ್ಟಿತ್ತು ಈ ಮನೆಯಲ್ಲಿ ಅಂದರೆ ಸರ್ವೆ ನಂಬರ್ ಬರೀಲಿಕ್ಕೆ ಒಂದು 4-5 ಪೇಜ್ ಬೇಕಾಗುವಷ್ಟು, ಅಷ್ಟು ಭೂಮಿ ಇದ್ದ ಮನೆ ಅಂತ. ಸುತ್ತಮುತ್ತ ಬಹಳಷ್ಟು ಭೂಮಿ ಇದ್ದ ಮನೆ, ಜೊತೆಯಲ್ಲಿ ಬಹಳಷ್ಟು ದಾನಮಾನಗಳನ್ನು ಮಾಡಿರುವಂಥ ಮನೆ. ಅದೆಲ್ಲದರ ಫಲವಾಗಿ ಈ ಮನೆಯಲ್ಲಿ ಒಂದು ಸ್ವರ್ಣ ಭಿಕ್ಷೆ ನಡೆಯುವಂತೆ, ಸ್ವರ್ಣ ಮಂಟಪದ ಪೂಜೆ ನಡೆಯುವಂತೆ ಆಯಿತು. ಹಾಗಾಗಿ ಅದೇನು ಅಂದರೆ ಇತಿಹಾಸ ಇಲ್ಲದೆ ಆಗೋದಿಲ್ಲ, ಅದು ಪೂರ್ವ ಪುಣ್ಯ ಇಲ್ಲದೆ ಆಗೋದಿಲ್ಲ. ನೀವು ದೊಡ್ಡ ಪುಣ್ಯದ ಕಾರ್ಯ ಮಾಡಬೇಕು ಅಂದರೆ ಅದಕ್ಕೂ ಒಂದು ಪುಣ್ಯ ಬೇಕು. ದೇವಸ್ಥಾನ ಕಟ್ಟಬೇಕು ಅಂದರೆ ನಿಮಗೊಂದು ಪುಣ್ಯ ಇದ್ದಿರಬೇಕು, ಹಳೆ ಪುಣ್ಯ. ದೊಡ್ಡ ಗುರು ಸೇವೆ ಮಾಡಬೇಕು ಅಂದರೆ ಈ ಗುರು ಸೇವೆ ದೊಡ್ಡ ಪುಣ್ಯ, ಆದರೆ ಮಾಡಲಿಕ್ಕೂ ಒಂದು ಪುಣ್ಯ ಬೇಕು, ಒಂದು ಮಾಡುವ ಬುದ್ಧಿ ಬರಬೇಕು, ಮಾಡುವ ಅವಕಾಶ ಬರಬೇಕು ಅಂದರೆ ಹಳೆ ಪುಣ್ಯ ಯಾವುದೋ ಇರಬೇಕಾಗ್ತದೆ. ಹಾಗಾಗಿ ಈ ಮನೆಯಲ್ಲಿ ಅದು ಇರುವುದನ್ನು ನಾವು ಗುರುತಿಸ್ತಾ ಇದ್ದೇವೆ. ಅದರ ಫಲವಾಗಿ ಈಗ ಈ ಮನೆಯಲ್ಲಿ ಯಾರಿದ್ದಾರೋ ಅವರಿಗೂ ಅದೇ ಒಂದು ಧರ್ಮ ಬುದ್ಧಿ ಇರುವಂಥದ್ದು. ಈ ತಂದೆ ಮಕ್ಕಳು ಅಥವಾ ಈ ಅತ್ತೆ ಸೊಸೆ ಇವರು ಎಷ್ಟು ಸಂಭ್ರಮದಿಂದ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಾವು ನಿನ್ನೆ ಇವತ್ತು ಮನೆಯವರಲ್ಲಿ ಅದನ್ನು ನಾವು ಹೇಳಿದ್ವು.
ಒಂದು ಮದುವೆ ಮನೆಯಲ್ಲಿ ಯಾವ ಸಂಭ್ರಮ ಇರ್ಬೋದು ಅಂಥ ಸಂಭ್ರಮವನ್ನು ನೋಡಿದ್ರು ಅಂತ ಹೇಳಿದ್ರು. ಅದಕ್ಕೆ ಅವ್ರು ಉತ್ತರ ಕೊಟ್ಟರು, ನಮ್ಮ ಮದುವೆ ಮನೆಯಲ್ಲಿ ನಮಗೆ ಇಷ್ಟರ ಖುಷಿಯಾಗಿರಲಿಲ್ಲ, ಈ ಸಂಭ್ರಮ ಇರಲಿಲ್ಲ ಅಂತ, ಅದಕ್ಕಿಂತ ಹೆಚ್ಚಿನ ಸಂತೋಷ ಹೇಗಾಗಿದೆ. ಈ ಗುರುಭಿಕ್ಷೆ, ಗುರುಸೇವೆ, ಗುರು ಅಂದರೆ ವೈರಾಗ್ಯದ ಪ್ರತಿನಿಧಿ, ಹಾಗಾಗಿ ನಾವು ವೈರಾಗ್ಯದಲ್ಲಿ ಇದ್ಬಿಡೋದು ಅಂತ ಗುರುಗಳು ಬಂದಾಗ ಅಂತ. ಹಾಗೆ ನಡೆಯೋದುಂಟು ಎಷ್ಟೋ ಬಾರಿ ಅಂತ. ಇದು ಹಾಗಲ್ಲ ಅಂತ. ಇದು ಈ ಗುರುಭಿಕ್ಷೆ ಅಂದರೆ ಏನು ಅಂದರೆ ವೈರಾಗ್ಯ ಸೌಭಾಗ್ಯಗಳ ಸಂಗಮ. ಅದು ಗುರು ವೈರಾಗ್ಯ ಮೂರ್ತಿ, ಶಿಷ್ಯ ವೈರಾಗ್ಯ ಮೂರ್ತಿ ಅಲ್ಲ, ಶಿಷ್ಯ ಸೌಭಾಗ್ಯ ಮೂರ್ತಿಯಾಗಿರಬೇಕು ಅಂತ. ಗುರು ಶಿಷ್ಯನಿಗೆ ಆಶೀರ್ವಾದ ಮಾಡುವಾಗ ಸೌಭಾಗ್ಯವನ್ನು ಆಶೀರ್ವಾದ ಮಾಡುವಂಥದ್ದು, ಸೌಭಾಗ್ಯ ಬರಲಿ, ಸೌಭಾಗ್ಯ ಹೆಚ್ಚಲಿ ಈ ಮನೆಯಲ್ಲಿ ಎನ್ನುವುದಾಗಿ ಹರಿಸುವಂಥದ್ದು. ನಿನ್ನೆ ನಾವಿಲ್ಲಿ ಪ್ರವೇಶ ಮಾಡುವಾಗ ನೀವು ಆ ಸಂಭ್ರಮವನ್ನು ನೋಡಬೇಕಾಗಿತ್ತು. ನಮಗೆ ಈ ತಂದೆ ಮಗ ಇಬ್ಬರು ಕೂಡ ಜೋಡಿ, ಗಂಡ ಹೆಂಡತಿ ಜೋಡಿ, 2 ಮದುಮಕ್ಕಳ ಜೋಡಿಯಾಗಿ ನಮಗೆ ಕಾಣ್ತಾ ಇದ್ರು ಅಂತ, ಅಷ್ಟು ಸಂಭ್ರಮ ಅನ್ನಿಸ್ತಾ ಇತ್ತು. ಹಾಗೆ ಈ ಮಂಟಪ ಇರ್ಬೋದು, ಈ ಹೂವಿನ ಅಲಂಕಾರ ಇರ್ಬೋದು, ನೀವು ಹಣ ಖರ್ಚು ಮಾಡಿದರೆ ಇನ್ನೂ ವೈಭವ ಮಾಡ್ಬೋದೇನೋ, ಆದರೆ ಈ ಶ್ರೇಷ್ಠತೆ ಬರೋದಿಲ್ಲ ಅದರಲ್ಲಿ, ಈ ಉತ್ಕೃಷ್ಟತೆ ಅದರಲ್ಲಿ ಬರೋದಿಲ್ಲ. ಹಾಗಾಗಿ ಒಂದು ತಂಪಿನ ಮಂಟಪ, ಮಾವಿನ ಪರಿಮಳದ ಒಂದು ತಂಪಿನ ಮಂಟಪ, ಅದರಲ್ಲಿ ಅನೇಕರು ಕೈ ಜೋಡಿಸಿದ್ದಾರೆ. ಈ ಕಾರ್ಯವನ್ನು ಮಾಡಬೇಕಾದ್ರೆ ಅದು ಯಾರೋ ಒಬ್ಬನೇ ಮಾಡುವಂಥದ್ದಲ್ಲ ಅಂತ. ಈ ಗುರುಭಿಕ್ಷೆ ಕೂಡ ಹಾಗೆ ಸ್ವಂತ ಯಾರೋ ಒಬ್ಬನೇ ಮಾಡುವಂಥದ್ದಲ್ಲ. ಅದು ಕೇವಲ ಒಂದು ಮನೆ ಕಾರ್ಯಕ್ರಮ ಅಲ್ಲವೇ ಅಲ್ಲ. ಗುರುಭಿಕ್ಷೆ ಯಾವತ್ತಿದ್ರೂ ಅದು ಸಮಷ್ಟಿ ಕಾರ್ಯಕ್ರಮವೇ ಹೌದು. ಒಂದು ಮನೆಯಲ್ಲಿ ನಡೀಬೋದು ಹೊರತು ಬರೇ ಒಂದು ಮನೆ ಕಾರ್ಯಕ್ರಮ ಅಲ್ಲ ಅದು. ಹಾಗಾಗಿ ಗುರುಭಿಕ್ಷೆ ನಡೆಯುವ ದಿನ ಶತ್ರುವು ಕೂಡ ಮನೆಗೆ ಬರ್ಬೋದು, ಕರೆ ಇಲ್ಲದವನು ಕೂಡ ಮನೆಗೆ ಬರ್ಬೋದು. ಯಾಕೆಂದರೆ ಅದು ಗುರುವಿನ ಮನೆ ಆ ದಿನ. ಗುರುವಿಗೆ ಯಾರೆಲ್ಲ ವ್ಯಾಪ್ತಿಗೆ ಬರ್ತಾರೋ ಅವರೆಲ್ಲರೂ ಕೂಡ ಬರ್ಬೋದು ಆ ದಿನ ಎಂಬುದಾಗಿ ಸಂಪ್ರದಾಯ ಇರುವಂಥದ್ದು. ಹಾಗೆ ಅನೇಕರು ಕೈ ಜೋಡಿಸಿ ಇಷ್ಟು ಸುಂದರವಾಗಿರ್ತಕ್ಕಂಥ ಒಂದು ಪುಷ್ಪಾಲಂಕಾರ, ಅಷ್ಟೇ ಸುಂದರವಾಗಿರ್ತಕ್ಕಂಥ ಒಂದು ಮಂಟಪ, ಸಂಭ್ರಮ ಎಲ್ಲರಲ್ಲಿ. ತಮ್ಮದೇ ಮನೆ ಕಾರ್ಯಕ್ರಮ ಎನ್ನುವ ಭಾವ ಅನೇಕರಲ್ಲಿ, ಇಲ್ಲಿ ಸೇವೆ ಮಾಡಿರ್ತಕ್ಕಂಥವರಲ್ಲಿ ತನ್ನ ಸ್ವಂತ ಕಾರ್ಯಕ್ರಮ ಎನ್ನುವಂಥ ಭಾವ, ಇದೆಲ್ಲವನ್ನೂ ನಾವು ನಿನ್ನೆ ಕಂಡಿದ್ದೇವೆ. ಪರಿಪೂರ್ಣವಾದ ಕಾರ್ಯಕ್ರಮ. ನಿನ್ನೆ ನಾವಿಲ್ಲಿ ಕಾಲಿಟ್ಟ ಗಳಿಗೆಯಿಂದ ಇಷ್ಟು ಹೊತ್ತಿನವರೆಗೆ ಎಲ್ಲವೂ ನಿರ್ವಿಘ್ನ, ಎಲ್ಲವೂ ವೈಭವಪೂರ್ಣ, ಎಲ್ಲವೂ ಹೇಗಾಗಬೇಕೋ ಹಾಗಾಗಿರುವಂಥದ್ದು. ಎಲ್ಲ ಮುಖ್ಯ ಕಾರಣ ಏನಂದರೆ ಒಳಗಿರುವ ಒಂದು ಶ್ರದ್ಧೆ, ಅದು ಇದೆಲ್ಲವನ್ನೂ ಮಾಡಿಸ್ತದೆ. ಶ್ರದ್ಧಾ ಕಾಮಸ್ಯ ಮಾತರಂ. ಈ ಅಪೇಕ್ಷೆಗಳೆಲ್ಲ ಪೂರ್ತಿ ಆಗೋದು ಎಲ್ಲಿಂದ ಅಂದರೆ ಆ ಶ್ರದ್ಧೆಯ ಕಾರಣದಿಂದ ಪೂರ್ತಿ ಆಗುವಂಥದ್ದು. ಮಾಡಿಬಿಡ್ತಾನೆ ಅಂದರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಶ್ರದ್ಧೆ ಇದೆಯಾ ಅಂತ, ಆ ಶ್ರದ್ಧೆಯನ್ನು ಅಪೇಕ್ಷೆ ಪಡ್ತದೆ ಅದು ಅಂತ. ನಾವು ಹೆಚ್ಚು ಮಾತನ್ನು ಬಳಸೋದಿಲ್ಲ. ಈ ಪೂಜೆ ಇದೆಯಲ್ಲ, ನೀವು ಗುರು ಪೂಜೆ ಇವತ್ತು ನೋಡಿದ್ರಿ, ಅಥವಾ ರಾಮದೇವ್ರ ಪೂಜೆಯನ್ನು ಕೂಡ ನೀವು ನೋಡ್ತಾ ಇರ್ತೀರಿ, ಬೇರೆ ಬೇರೆ ಪೂಜೆಗಳನ್ನ ನೋಡ್ತೀರಿ. ಈ ಪೂಜೆಯಲ್ಲಿ ಬೇರೆ ಬೇರೆ ಬಗೆಯ ಈಗ ಪಂಚೋಪಚಾರ ಇದೆ, ಷೋಡಶೋಪಚಾರ ಇದೆ, ಅಷ್ಟಾಚತ್ವಾರಿಂಶೋಪಚಾರ ಇದೆ, ಅಥವಾ ಅಷ್ಟೋತ್ತರ ಶತ ಉಪಚಾರಗಳು, ಹೀಗೆಲ್ಲ ಬೇರೆ ಬೇರೆ ಕ್ರಮ ಇದೆ. ಸಾಮಾನ್ಯವಾಗಿ ಅದು ಹೋಗುವ ಸರಣಿ ಹೇಗೆ ಅಂದರೆ, ಷೋಡಶೋಪಚಾರವನ್ನು ಗಮನಿಸಿದರೆ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ, ಅವಾಹಯಾಮಿ ಅವಾಹನಂ ಸಮರ್ಪಯಾಮಿ, ಸ್ವಾಗತಂ ಸಮರ್ಪಯಾಮಿ, ಆಸನಂ ಸಮರ್ಪಯಾಮಿ. ಈ 4 ಚೂರು ಆಲೋಚನೆ ಮಾಡಿ. ಪೂಜೆ ಎಂಬುದು ಒಂದು ಶುಷ್ಕ ಅಲ್ಲ, ಅದು ಬರೇ ಒಂದು ಅಂದರೆ ಗೊಡ್ಡು ಸಂಪ್ರದಾಯ ರುಚಿಯಲ್ ಅನ್ನೋ ಥರ ತಗೊಳ್ಬೇಡಿ ಅದನ್ನು. ಎಷ್ಟು ಚೆನ್ನಾಗಿದೆ ಇದು ಅಂತ. ಈಗ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಅನ್ನುವಾಗ ಯಾರನ್ನ ನಾವು ಪೂಜೆ ಮಾಡಬೇಕೋ ಆ ಮೂರ್ತಿಯನ್ನು ಮನಸ್ಸಿನಲ್ಲಿ ತಂದುಕೊಳ್ಳುವಂಥದ್ದು, ಮೂರ್ತಿಯನ್ನು ನಿಲ್ಲಿಸುವಂಥ. ದಾಸರು ಹಾಡಿದ ಹಾಗೆ, ಯಾರನ್ನು ನಾವು ಪೂಜಿಸಲಿಕ್ಕಿದ್ದೇವೋ, ಯಾರಿಂದ ನಮಗೆ ವರ ಬೇಕೋ, ಆಶೀರ್ವಾದ ಬೇಕೋ, ಆ ಮೂರ್ತಿಯನ್ನು ಹೃದಯದಲ್ಲಿ ನಿಲ್ಲಿಸಿಕೊಳ್ಳುವಂಥದ್ದು. ಅದಿದ್ದರೆ ಮುಂದಿನದ್ದು. ಹೃದಯದಲ್ಲಿ ಗುರುವಿದ್ದರೆ ಮುಂದೆ ಗುರು ಪೂಜೆ, ಗುರುಭಿಕ್ಷೆ. ಹೃದಯದಲ್ಲಿ ಇಲ್ಲದೇ ಇದ್ದರೆ ಇಲ್ಲಿಂದ ಮುಂದಿನದೆಲ್ಲ. ಹಾಗೆ ಮೊಟ್ಟ ಮೊದಲು ಇಲ್ಲಿ ತಂದು ನಿಲ್ಲಿಸ್ಕೊಳ್ಬೇಕು ನಾವು ಗುರುವನ್ನು ಅಥವಾ ದೇವರನ್ನು. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಅಲ್ಲಿ ಬೇರೆ ಯಾರಿಲ್ಲ ಗುರು ಇರುವ ಜಾಗದಲ್ಲಿ. ಯಾಕೆಂದರೆ ಧ್ಯಾನ ಎನ್ನುವಾಗ ಒಂದೇ ಇರಬೇಕು, ಅದು ಬೇರೆ ಯಾವುದು ಬರಬಾರದು. ಮಧ್ಯದಲ್ಲಿ ಒಂದೇ ಭಾವ ಮುಂದುವರಿತಾ ಇದ್ದರೆ ಧ್ಯಾನ ಅಂತ ಹೆಸರು. ಮಧ್ಯೆ ಮಧ್ಯೆ ಬೇರೆ ಬಂದರೆ ಧ್ಯಾನ ಅಲ್ಲ. ಅದು ನಿರಂತರ ಒಂದೇ ಮುಂದುವರಿತಾ ಇರಬೇಕು. ಗುರು 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 ಅದೇ ಮುಂದುವರಿತಾ ಇರಬೇಕು. ಗುರು ಧ್ಯಾನ ಅದು ಅಂತ ಹಾಗೆ ಆರಂಭ ಆಗುವಂಥದ್ದು ಅದು. ಹಾಗಾಗಿ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ, ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ. ನಮ್ಮೊಳಗೆ ನಾವು ಗುರುವನ್ನು ತಂದುಕೊಳ್ಳುವಂಥದ್ದು, ಮನೆಯೊಳಗೆ ತಂದುಕೊಳ್ಳುವಂಥದ್ದು, ಅಥವಾ ನಮ್ಮೊಳಗೆ ನಾವು ಆ ಗುರು ತತ್ವವನ್ನು ಅಥವಾ ಆ ದೇವ ತತ್ವವನ್ನು ನಮ್ಮೊಳಗೆ ತಂದುಕೊಳ್ಳುವಂಥದ್ದು. ನಮ್ಮೊಳಗೆ ಬರಬೇಕು ಅದು. ಎಲ್ಲ ಹೊರಗಿದ್ರೆ ನಮಗೆ ಅದು ಒಳ್ಳೇದು ಮಾಡೋದು ಹೇಗೆ? ಇಲ್ಲಿ ಬರಬೇಕದು. ಮುಂದಿನದು ತುಂಬ ಮುಖ್ಯ ಅಂತ.
ಸ್ವಾಗತಂ ಸಮರ್ಪಯಾಮಿ. ನೀವು ತುಂಬ ಸಮಾಧಾನವಾಗಿ ಆಲೋಚನೆ ಮಾಡಬೇಕು ಅಂತ. ಈಗ ಎಷ್ಟು ಬಾಗಿಲಿದೆಯೋ ನಮ್ಮ ಮನೆಗೆ ಅಥವಾ ನಮ್ಮ ಶರೀರಕ್ಕೆ ಎಷ್ಟು ಬಾಗಿಲುಗಳಿದೆಯೋ, ನಮ್ಮ ಜೀವನಕ್ಕೆ ಎಷ್ಟು ಬಾಗಿಲುಗಳಿದೆಯೋ, ಎಲ್ಲ ಬಾಗಿಲು ತೆರೆದು ಒಳಗೆ ಬರಮಾಡ್ಕೊಳ್ಬೇಕು ನಾವು ಗುರುವನ್ನು, ದೇವರನ್ನು. ಸ್ವಾಗತ ಅಂದರೆ ಅದು ಅಂತ. ನಮ್ಮ ಮನಸ್ಸು ಆ ಆಗಮನವನ್ನು ಬಯಸಬೇಕು ಮತ್ತು ಸಂಭ್ರಮಿಸಬೇಕು. ಯಾಕೆ ಇದನ್ನು ನೆನಪು ಮಾಡಿಕೊಂಡು ಅಂದರೆ ಈ ಸಂದರ್ಭವನ್ನು ನಿನ್ನ ಸ್ವಾಗತಿಸಿದ ರೀತಿ ಇದೆಯಲ್ಲ, ಅದಕ್ಕಾಗಿ ಇಷ್ಟು ಮಾತುಗಳನ್ನ ಆಡ್ತಾ ಇರುವಂಥದ್ದು ಅಂತ. ಆ ಸ್ವಾಗತಂ ಸಮರ್ಪಯಾಮಿ ಎನ್ಬೇಕಾದ್ರೆ ಅಂಥ ಸ್ವಾಗತ ಭಾವ ಇದೆಯಾ ನಮಗೆ? ಎಲ್ಲ ಕಡೆಯಿಂದ 10 ದಿಕ್ಕುಗಳಿಂದ, ಮುಂದೆ ಹಿಂದೆ ಅತ್ತ ಇತ್ತ 4 ಮೂಲೆಗಳಲ್ಲಿ ಕೆಳಗೆ ಮೇಲೆ 10 ದಿಕ್ಕುಗಳಿಂದ ಆ ತತ್ವ ನಮ್ಮೊಳಗೆ ಬರುವುದಕ್ಕೆ ನಾವು ನಮ್ಮ ಬಾಗಿಲು ತೆಗೆದು ಅವಕಾಶ ಮಾಡಿಕೊಡ್ಬೇಕು. ಬರುವಾಗ ಸಂಭ್ರಮಿಸಬೇಕು, ಬರುವಾಗ ಆನಂದ ಪಡಬೇಕು. ಬಂದು ತುಂಬಿ ಎಲ್ಲವೂ ತಾನೇ ಆಗಿ ಎಲ್ಲವನ್ನೂ ಪವಿತ್ರಗೊಳಿಸಿ ಅದು ತಾನೊಂದೇ ಎನ್ನುವ ಹಾಗೆ ಆಗಬೇಕದು ಅಂತ. ಇದು ಸ್ವಾಗತಂ ಸಮರ್ಪಯಾಮಿ. ಆಸನಂ ಸಮರ್ಪಯಾಮಿ ಎನ್ನಬೇಕಾದ್ರೆ ಮತ್ತೆಲ್ಲೂ ಹೋಗಬಾರ್ದು, ಅಲ್ಲೇ ಸ್ಥಿರ ಆಗಬೇಕದು. ಆಸನ ಅಂದ್ರೇನು? ಸ್ಥಿರ ಸುಖಂ ಅಂದರೆ ಅದು ಸ್ಥಿರತೆ ಬೇಕು, ಅಲ್ಲೇ ಇರಬೇಕು, ಎಲ್ಲೂ ಹೋಗಬಾರ್ದು. ಅಷ್ಟೇ ಬಂದ ಪ್ರತಿಷ್ಠೆ ಮಾಡಿದ ಹಾಗೆ ಸುಖ ಅನಿಸ್ಬೇಕು ಅಂತ, ಅದು ಆಸನ ಅಂತ. ಈಗ ಎಷ್ಟೋ ಕೆಲವು ಬೇಡದ ಶಕ್ತಿಗಳು ಮನೆಯೊಳಗೆ ಬಂದು ಕೂತ್ಕೊಂಡ್ರೆ ಹೋಗೋದಿಲ್ಲ, ಏನು ಮಾಡಿದ್ರು. ಸ್ಥಿರತೆ ಇದೆ ಅಲ್ಲಿ, ಉಚ್ಚಾಟನೆ ಆಗೋದೇ ಇಲ್ಲ ಏನು ಮಾಡಿದ್ರು ಅಂತ. ಸುಖ ಇಲ್ಲ ಅಂತ, ಇರುವ ಸುಖವನ್ನು ಕಳೆದು ಬಿಡ್ತವೆ. ಕೆಲವು ವ್ಯಕ್ತಿಗಳು, ಕೆಲವು ಶಕ್ತಿಗಳು ಮನೆಯೊಳಗೋ ಮನಸ್ಸಿನೊಳಗೋ ಪ್ರವೇಶ ಮಾಡಿದರೆ ಮುಖ್ಯ ಕಾರ್ಯಕ್ರಮ ಏನು ಅಂತ ನೆಮ್ಮದಿ ಇಲ್ಲದೆ ಇರುವಂತೆ ಮಾಡುವಂಥದ್ದು, ಕಾಯಮ್ಮಾಗಿ ನೆಮ್ಮದಿಯನ್ನು ಕಳೆದು ಬಿಡುವಂಥದ್ದು. ಅಂಥದ್ದು ಇದೆ ಜೀವನದಲ್ಲಿ. ಇನ್ನು ಕೆಲವು ವ್ಯಕ್ತಿಗಳು, ಕೆಲವು ಶಕ್ತಿಗಳು ನಮ್ಮೊಳಗೆ ಬಂದರೆ ಅಥವಾ ನಮ್ಮ ಮನೆಗೆ ಜೀವನಕ್ಕೆ ಬಂದರೆ ನಿತ್ಯ ನೆಮ್ಮದಿ, ಇಲ್ಲದ ನೆಮ್ಮದಿಯನ್ನು, ಕಳೆದ ಹೋದ ನೆಮ್ಮದಿಯನ್ನು ತಂದು ಕೊಡ್ತದೆ ನೋಡಿ ಅದು ಅಂತ. ಹಾಗಾಗಿ ಅದನ್ನು ಹೋಗಲಿಕ್ಕೆ ಬಿಡಬಾರ್ದು. ಹಾಗೆ ಆಸನಂ ಸಮರ್ಪಯಾಮಿ, ಇಲ್ಲ ಇರುವಂತ 4 ಉಪಚಾರಗಳು ಸಾಕು ಅಂತ. ಈ ಮುಂದಿನದ್ದು ಮುಂದೆ ನೋಡೋಣ. ಈ 4 ಉಪಚಾರಗಳನ್ನು ಭಾವದಿಂದ ಮಾಡಲಿಕ್ಕೆ ನಾವು ಬಂದರೆ 4ರಲ್ಲಿ ಒಂದೊಂದು ಕೂಡ ಸಾಕು, ಹಾಗಿದೆ ಅದು ಇದಿಲ್ಲದೆ ಜೀವನ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಒಳಿತನ್ನು ಭಾವಿಸುವಂಥದ್ದು ಅದು ಧ್ಯಾಯಾಮಿ. ಒಳಿತನ್ನು ಒಳಗೆ ತಂದುಕೊಳ್ಳುವಂಥದ್ದು, ಒಳಗೆ ಕರೆಯುವಂಥದ್ದು ಅದು ಆವಾಹಯಾಮಿ. ಒಳಿತು ಬರುವಾಗ ಬಾಗಿಲು ತೆರೆದು ಬರಮಾಡಿಕೊಳ್ಳುವಂಥದ್ದು, ಸಂಭ್ರಮಿಸುವಂಥದ್ದು ಅದು ಸ್ವಾಗತ. ಮತ್ತು ಒಳಿತು ಸ್ಥಿರವಾಗುವಂತೆ, ನಮ್ಮಲ್ಲಿ ನೆಲೆಗೊಳ್ಳುವಂತೆ ನಾವು ನೋಡಿಕೊಳ್ಳುವಂಥದ್ದು ಆಸನ ಅಂತ. ಇಷ್ಟಿದ್ರೆ ಬೇರೆ ಏನೂ ಬೇಡ ಜೀವನದಲ್ಲಿ. ಅದು ಇದು ಇದೆಯಾ ಅಂತ ನಾವು ಪೂಜೆ ಮಾಡುವಾಗ ಹೀಗೆ ಮಾಡ್ತೇವೆ ಅಂತ, ಪೂಜೆಗಳನ್ನು ಮಾಡ್ತಾ ಇರ್ತೇವೆ, ನೋಡ್ತಾ ಇರ್ತೇವೆ. ಈ ಭಾವ ನಮಗಿರ್ತದೆ ಅಂದರೆ ಅದು ಕೈಯಿಂದ ಅಕ್ಷತೆ ಹೋಗ್ತಾ ಇರ್ತದೆ ಅಂತ, ಯಾಂತ್ರಿಕವಾಗಿ ಆಗಿಬಿಡ್ತದೆ ಅಂತ. ಎಷ್ಟು ಬಾರಿ ಇಷ್ಟು ಭಾವಗಳು ಬರೋದಿಲ್ಲ, ಭಕ್ತಿಯೂ ಬರೋದಿಲ್ಲ, ಅದು ಬೇಗ ಮುಗಿಬೇಕು ಅದು ಆ ಕಾರ್ಯಕ್ರಮ ಅದು. ಹಾಗಾಗಿ ಈಗ ಹೋಗ್ತಾ ಇರ್ತದೆ ಅಂತ, ಏನು ಭಾವ ಇಲ್ಲ ಅಂತ. ಭಾವ ಇಲ್ಲದಿದ್ದರೆ ಪೂಜೆ ಅಲ್ಲ, ಭಾವ ಇದ್ದರೆ ಮಾತ್ರ ಪೂಜೆಗೆ ಪರ. ನೀವು ಎಂಥ ಒಂದು ಮುತ್ತು ರತ್ನಗಳನ್ನು ಸಮರ್ಪಣೆ ಮಾಡಿದ್ರು ಕೂಡ ಪೂಜೆ ವ್ಯರ್ಥ ಅದು, ಭಾವ ಇಲ್ಲದೆ ಇದ್ರೆ. ಹಾಗಾಗಿ ದೇವರು ಹೇಳಿದ್ದು ಪತ್ರಂ ಪುಷ್ಪಂ ಫಲಂ ತೋಯಂ, ಇದಾದರೂ ಆಗ್ಬೋದು ಅಂತ. ಪತ್ರಂ ಪುಷ್ಪಂ ಫಲಂ ತೋಯಂ, ಎಲೆ ಹೂವು ನೀರು ಇಂಥದ್ದು ಆಗ್ಬೋದು. ಆದರೆ ಯೋಮೇ ಭಕ್ತಿಯ ಪ್ರಯುಜ್ಯತೆ, ಭಾವ ಬೇಕು, ಭಕ್ತಿ ಬೇಕು, ಇದ್ರೆ ಮಾತ್ರ ಇದಿಷ್ಟು ಸಾಕು. ಇದು ಇಲ್ಲದೆಯೂ ಆಗ್ಬೋದು. ಮಾನಸ ಪೂಜೆಯನ್ನು ಮಾಡ್ಬೋದು. ಮಾನಸ ಪೂಜೆ ಮಾಡುವಾಗ ನಮಗೆ ಪರಿಕರಗಳೇ ಬೇಕು ಅಂತಿಲ್ಲ, ಯಾವ ಪರಿಕರವೂ ಇಲ್ಲದೆ ಮಾಡ್ಬೋದು ಅಂತ. ಆದರೆ ಭಾವ ತುಂಬ ಮುಖ್ಯವಾಗಿ ಬೇಕಾಗ್ತದೆ ಅಂತ. ಹಾಗಾಗಿ ನಿನ್ನೆ ನಾವು ಗಮನಿಸಿದ್ದದು ಅಂತ. ಈಗ ಇವರು ಮನಸ್ಸಲ್ಲಿ ಗುರುಗಳಿದ್ದಾರೆ, ಹಾಗೆ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಅದು ಗುರುಗಳನ್ನು ಕರೆದಿದ್ದಾರೆ, ಆವಾಹಯಾಮಿ ಆಯಿತು. ಸ್ವಾಗತ ಹೇಗಾಗಿದೆ ನೀವೆಲ್ಲರೂ ನೋಡಿದ್ದೀರಿ, ನೀವೆಲ್ಲ ಸಾಕ್ಷಿಗಳಾಗಿದ್ದೀರಿ ಅದಕ್ಕೆ ಹೇಗೆ ನಡೀತದೆ ಅಂತ. ಹಾಗಾಗಿ ಮುಂದೆಯೂ ಕೂಡ ತಮ್ಮ ಹೃದಯದಲ್ಲಿ, ತಮ್ಮ ಮನೆಯಲ್ಲಿ ಗುರುವನ್ನು ಇಟ್ಟುಕೊಳ್ಳುವವರು ಆಗಿದ್ದರಿಂದ ಆಸನಂ ಸಮರ್ಪಯಾಮಿ ಅದು ಆಸನ ಸಮರ್ಪಣೆ ಆಗಿದೆ. ಜೊತೆ ಅವರು ಅದನ್ನು ಹೇಳಲಿಲ್ಲ, ಒಳಗೊಂದು ಹೊಸ ಕುರ್ಚಿ ಮಾಡಿಸಿಟ್ಟಿದ್ರು, ತುಂಬ ಸುಂದರವಾಗಿರುವಂಥ ಒಂದು, ನಾವು ನೋಡಿದ ಕೂಡಲೇ ಗೊತ್ತಾಯ್ತು ನೀವು ಸಾಮಾನು ಇಟ್ಟಿದ್ರು ನಮ್ಮ ಪರಿವಾರದ್ದು. ಬೇರೆ ಏನಪ್ಪ ನಮ್ಮ ಮಠದ ಪರಿಕರಗಳನ್ನೇ ಇಟ್ಟಿದ್ರು, ನಮ್ಮ ಕಂಬಳಿಯೋ ಮತ್ತೊಂದು ನಮ್ಮ ಅನುಷ್ಠಾನಕ್ಕೆ ಬೇಕಾಗುವಂಥದ್ದು. ನಾವು ಸುಮ್ಮನೆ ವಿನೋದಕ್ಕೆ ಹೇಳಿದ್ವು, ಅದು ಕುರ್ಚಿ ನಮಗೆ ಕೊಡಲಿಕ್ಕೆ ಅಂತ ಮಾಡಿರುವಂಥದ್ದು, ನೀನು ಯಾಕೆ ಬಳಸಿದೆ ಅದನ್ನು ನಾನು ಕೇಳ್ತಾ ಇದ್ದು ನಾವು ಪರಿವಾರದವರಲ್ಲಿ ಅಂತ. ಹಾಗೆ ಆಸನ ಸಮರ್ಪಣೆ ಕೂಡ ಆಗಿದೆ, ಹಾಗೆ ನೋಡಿದರೆ ಅಂತ. ಹಾಗಿದ್ದಾಗ ಪವಾಡಗಳು ನಡೀತವೆ.
ಇದಿದ್ದಾಗ ಚಮತ್ಕಾರಗಳು. ತರ್ಕಕ್ಕೆ ನಿಲುಕದೇ ಇರುವಂಥದ್ದು, ವಿಜ್ಞಾನಕ್ಕೂ ನಿಲುಕದೇ ಇರುವಂಥದ್ದು, ವೈದ್ಯರು ನಂಬಲಿಕ್ಕೆ ಆಗದೇ ಇರುವಂಥದ್ದು ಅಂಥ ಘಟನೆಗಳಾಗ್ತವೆ. ಅದಕ್ಕೆ ವಿಶ್ವನಾಥನೇ ಸಾಕ್ಷಿ. ಹತ್ತಿರದಲ್ಲಿ ಯಾರಿಗೆ ಆ ಸಂದರ್ಭ ಗೊತ್ತಿಲ್ಲ, ನಮ್ಮ ಗುರುವಿಗೆ ಜೊತೆಗಿದ್ದರಿಂದ ಸರಿ ಗೊತ್ತಿರ್ತದೆ ಏನು ನಡೀತು ಅಂತ. ಹೋದ ಹೊಸರು ಮತ್ತೆ ಬರ್ಬೋದು ಅಂತ, ನಿಂತ ಹೃದಯ ಮತ್ತೆ ಬಡ್ಕೊಳ್ಳಿಕ್ಕೆ ಆರಂಭ ಆಗ್ಬೋದು ಅಂತ. ವೈದ್ಯರಿಗೆ ಧೈರ್ಯ ಇದ್ದಾದರೂ ಕೂಡ ಗುರುಗಳಿಗೆ ಧೈರ್ಯ ಇರ್ಬೋದು ಅಂತ, ಇವನಿಗೆ ಏನಾಗೋದಿಲ್ಲ, ನಾನು ಇರ್ತಾನೆ ಇವನು ಅಂತ. ಯಾಕೆಂದರೆ ಇವನು ಮುಂದೆ ಸ್ವರ್ಣ ಭಿಕ್ಷೆಯನ್ನು ಮಾಡಬೇಕು ಅಂತ, ಒಂದೊಂದು ಕಾಲದಲ್ಲಿ ಇಂಥ ಸೇವೆಯನ್ನು ಮಾಡಬೇಕು ಅಂತ. ಇದೆಲ್ಲ ನಡೀತದೆ ಅಂತ. ಇದಕ್ಕೆ ಈ ಚಮತ್ಕಾರಕ್ಕೆ ಬೇಕಾಗುವಂಥದ್ದು, ಈ ಒಂದು ಪೂರ್ಣಾನುಗ್ರಹಕ್ಕೆ ಬೇಕಾಗುವಂಥದ್ದು ಶುದ್ಧವಾದ ಭಾವ ಮತ್ತು ಭಾವಾರ್ದ್ರವಾಗಿರ್ತಕ್ಕಂಥ ಒಂದು ಹೃದಯ, ತೊಯ್ದ ಮನಸ್ಸು, ಶುಷ್ಕ ಮನಸ್ಸಲ್ಲ, ಒಣಗಿದ ಮನಸ್ಸಲ್ಲ, ಆರ್ದ್ರವಾಗಿರ್ತಕ್ಕಂಥ ನೆನೆದ ಮನಸ್ಸು ತುಂಬ ಮುಖ್ಯವಾಗಿ ಬೇಕಾಗುವಂಥದ್ದು. ಹಾಗಾಗಿ ಅದು ಆ ರೀತಿ ಒಂದು ಸೇವೆ ಇಲ್ಲಿ ಸಂದಿದೆ. ನಾವು ನಿನ್ನೆ ಒಳಗೆ ಬರ್ತಿದ್ದಾಗೆ ಒಂದು ವಾಕ್ಯದ ಆಶೀರ್ವಾದವನ್ನು ಈ ಮನೆಗೆ ನಾವು ಮಾಡಿದ್ದೇವೆ. ಇನ್ನೊಮ್ಮೆ ಪುನಃ ಪೀಠದಿಂದ ಅದೇ ಮಾತನ್ನೇ ಹೇಳ್ತೇವೆ. ಈ ಮನೆಗೆ ಒಂದು ಕಾಲದಲ್ಲಿ ಯಾವ ವೈಭವ ಇತ್ತೋ ಆ ವೈಭವ ಮರಳಿ ಬರ್ತದೆ ಈ ಮನೆಗೆ. ಯಾವ ಸಮೃದ್ಧಿ ಇತ್ತೋ, ಯಾವ ವೈಭವ ಇತ್ತೋ ಆ ವೈಭವ, ಆ ಸಮೃದ್ಧಿ ಅದು ನಿಶ್ಚಯವಾಗಿ ಈ ಮನೆಗೆ ಮರಳಿ ಬರ್ತದೆ. ಅದಕ್ಕೆ ನಾವು ಸಾಕ್ಷಿಗಳಾಗ್ತೇವೆ. ಆ ದಿನಗಳು ಬಂದು ಬರ್ತವೆ ಅನ್ನೋದನ್ನು ಈ ಸಮಯದಲ್ಲಿ ನಾವು ಹೇಳಿ ನಿಮಗೆಲ್ಲರಿಗೂ ಇವತ್ತು ನೀವೆಲ್ಲ ಬಂದು ಸೇರ್ಕೊಂಡಿದ್ದೀರಿ. ಚಿನ್ನ ಅಂದರೆ ಏನು? ಇದೇ ಚಿನ್ನ ಅಂತ, ಬೇರೆ ಚಿನ್ನ ಅಲ್ಲ, ಈ ಚಿನ್ನವೇ ಚಿನ್ನ ಅಂತ ಇಷ್ಟು ಮಂದಿ ಪ್ರೀತಿಯಿಂದ ಬಂದು ಒಡಗೂಡುವಂಥದ್ದು, ಎಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ಬೆರೆತು ಒಂದಾಗಿ ಮಾಡುವಂಥದ್ದು ಇದೆಯಲ್ಲ, ಇದಕ್ಕಿಂತ ದೊಡ್ಡ ಚಿನ್ನ ಬೇರೆ ಏನೂ ಇಲ್ಲ ಜೀವನದಲ್ಲಿ. ಹಾಗಾಗಿ ನಿಜವಾದ ಅರ್ಥದ ಸ್ವರ್ಣ ಭಿಕ್ಷೆ ಆಗಿದೆ ಇಲ್ಲಿ ಎಂಬುದಾಗಿ ನಾವು ಭಾವಿಸುವಂಥದ್ದು. ಮತ್ತು ದೊಡ್ಡ ಬಳಗ ಇದು. 8 ಮಂದಿ ಸೋದರಿಯರು ಅಂದರೆ ಎಷ್ಟಾಯಿತು? ದೊಡ್ಡ ಬಳಗ, ಬಹಳ ದೊಡ್ಡ ಬಳಗ ಅಂತ. ಈ ಸ್ಥಳ ಸಾಕಾಗಲಿಕ್ಕಿಲ್ಲ ಅಂತ. ಅವರೆಲ್ಲರೂ ಬಂದರೆ ಅವರಿಗೆ ಬೇಕು ಪೂರ್ತಿ ಬಂದರೆ ಅಂಥ ದೊಡ್ಡ ಬಳಗ. ಎಲ್ಲರೂ ಅತ್ಯಂತ ಪ್ರೀತಿಯಿಂದ ಈ ಸಮಯದಲ್ಲಿ ಹರಿಸ್ತೇವೆ. ಹಾಗೆ ಊರಿನವರು ಸುತ್ತಮುತ್ತ ಎಲ್ಲರನ್ನೂ ಕೂಡ ಹರಿಸ್ತೇವೆ. ಹೊಲನ ಗದ್ದೆ ಊರು, ಹೊಲ ಅಂದರೂ ಸಾಕು, ಗದ್ದೆ ಅಂದರೂ ಸಾಕು ಅಂದರೆ ಅದೇ ಅರ್ಥ ಬರುವಂಥದ್ದು. ಈ ಗದ್ದೆ ಇಲ್ಲಿ ಅದು ಸಾಮಾನ್ಯವಾದ ಗದ್ದೆ ಎಲ್ಲ ಅಂತ ಅನ್ನೋದಕ್ಕೆ ಅಂದರೆ ಹೊಲನ ಗದ್ದೆ ಅಂತ ಹೆಸರು ಇರ್ತಕ್ಕಂಥದ್ದು ಈ ಊರಿಗೆ ಅಂತ. ಅದು ಸಮೃದ್ಧವಾಗಿ ಹಸಿರಾಗಲಿ ಈ ಊರು, ಮೊದಲಿನ ಹಾಗೆ ಧನಧಾನ್ಯ ಸಮೃದ್ಧವಾಗಿ ಈ ಊರು ಬೆಳೀಲಿ, ಈ ಊರಿಗೆಲ್ಲ ಒಳ್ಳೆಯದಾಗಲಿ. ಮಠಗಳು ತುಂಬ ಇರುವಂಥ ಊರು, 4-6 ಮಠಗಳಿದೆ ಈ ಊರಿನಲ್ಲಿ. ಒಂದು ಊರಿಗೆ ಒಂದು ಮಠ ಅಲ್ಲ, 10 ಊರಿಗೆ ಒಂದು ಮಠ ಇರೋದು ಕಷ್ಟ. ಈ ಒಂದು ಊರಲ್ಲೇ 4-6 ಮಠ ಇದೆ. ಹಾಗಾಗಿ ಅಂಥ ಊರಿಗೆ ಎಲ್ಲ ರೀತಿಯಲ್ಲೂ ಶ್ರೇಯಸ್ಸನ್ನು ಹಾರೈಸ್ತೇವೆ. ಮತ್ತೊಮ್ಮೆ ಈ ದೇವರ ಹೆಗಡೆಯವರ ಮನೆಯ ಎಲ್ಲ ಮನೆಯವರಿಗೂ, ಅವರೆಲ್ಲ ದೇವರೇ ಹೆಚ್ಚು ಕಡಿಮೆ, ಅವರಿಗೆಲ್ಲ ಆಶೀರ್ವಾದಗಳನ್ನು ಮಾಡ್ತೇವೆ. ಸ್ವರ್ಣ ಭಿಕ್ಷೆಯ ಫಲವಾಗಿ ಸ್ವರ್ಣಮಯವಾದ ಒಂದು ಮನಸ್ಸು, ಸ್ವರ್ಣಮಯವಾದ ಬದುಕು ಮತ್ತು ಸ್ವರ್ಣ ಸಂತತಿ ಅದೆಲ್ಲ ಆಗಲಿ. ಒಂದು ಬೇಡಿಕೆ ಬಂತು, ಒಂದು ಪ್ರಾರ್ಥನೆ ಬಂತು, ಅದಕ್ಕೊಂದು ಅರ್ಥ ಇದೆ. ಯಾಕೆಂದರೆ ಕಳೆದ ವೈಭವ ಮತ್ತೆ ಅದು ಉಳ್ಕೊಂಡು ಮುಂದುವರ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಬೇಕಾಗ್ತದೆ ಅದಕ್ಕೆ ಅಂತ. ಹಾಗಾಗಿ ತುಂಬ ಪ್ರೀತಿಯಿಂದ ಹರಿಸ್ತೇವೆ. ಎಲ್ಲವೂ ಸ್ವರ್ಣ ಆಗಲಿ, ಮನಸ್ಸಿನಿಂದ ಆರಂಭ ಮಾಡಿ, ಮನೆಯಿಂದ ಆರಂಭ ಮಾಡಿ, ಎಲ್ಲವೂ ಕೂಡ ಸ್ವರ್ಣಮಯ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ. ಹರೇ ರಾಮ.